ನಮ್ಮ AVSS ಅಂತಕ್ಕಂಥದ್ದು ಅಂಬೇಡ್ಕರ್ ಅವರ ಒಂದು ಕನಸಿನ ಕೂಸು. ಯಾಕೆಂದರೆ ಬಾಬಾ ಸಾಹೇಬ್ರು ಹೇಳ್ತಾರೆ, ಬಡವರಾಗಿ ಹುಟ್ಟಿದ್ದು ನಿಮ್ಮ ತಪ್ಪಲ್ಲ, ಆದರೆ ನೀವು ಬಡವರಾಗಿ ಸಾಯೋದು ನಿಮ್ಮದೇ ತಪ್ಪು ಅಂತಾರೆ ಅಂಬೇಡ್ಕರ್. ಹಾಗೆ ಬಡವರಾಗಿ ಹುಟ್ಬಿಟ್ಟು ಬಡವರಾಗಿ ಯಾಕೆ ಸಾಯಬೇಕು? ನೀವು ಸಹ ನಿಮ್ಮದೇ ಆದಂಥ ಸ್ವಂತ ಹಣಕಾಸು ಸಂಸ್ಥೆಗಳನ್ನ ಕಟ್ಟಿ ಅಂತ ಬಾಬಾ ಸಾಹೇಬರು ನಮ್ಗೆ ಹೇಳಿದ್ದಾರೆ. ಯಾವ ಸಮುದಾಯ ಆರ್ಥಿಕವಾಗಿ ಮುಂದುವರಿಯೋದಿಲ್ವೋ ಆ ಸಮುದಾಯ ಹಕ್ಕು ಮತ್ತು ಅಧಿಕಾರದಿಂದ ವಂಚಿತ ಆಗಿಬಿಡುತ್ತೆ ಅಂತಾರೆ ಅಂಬೇಡ್ಕರ್. ಹಾಗಾಗಿ ಗುಬ್ಬಿ ತಾಲೂಕಿನ ನನ್ನೆಲ್ಲ ಬಂಧುಗಳಿಗೆ ಕೇಳ್ಕೊಳ್ಳೋದು, AVSS ಅನ್ನೋದು ನಿಮ್ಮೆಲ್ಲರ ಮುಂದಿನ ಭವಿಷ್ಯ, ನಿಮ್ಮೆಲ್ಲರ ಮುಂದಿನ ಚಿಂತನೆಗಳವೆಲ್ಲ. ಹಾಗಾಗಿ ನಿಮ್ಮೆಲ್ಲರ ಭದ್ರ ಭವಿಷ್ಯಕ್ಕೋಸ್ಕರವಾಗಿ AVSSನ್ನು ಭಾಳ ಗಟ್ಟಿಯಾಗಿ ಕಟ್ಟಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಪುರುಷೋತ್ತಮ್, ಮಾಜಿ ಮೇಯರ್, ಮೈಸೂರು. ಮೊದಲನಾಗಿ ಮಾತಾಡ್ತಕ್ಕಂಥದ್ದು AVSS ಸಂಸ್ಥೆ ನಮ್ಮ ರಾಜ್ಯದಲ್ಲಿ ಭಾಳಷ್ಟು ಅಂಬೇಡ್ಕರ್ ಹೆಸರಿನಲ್ಲಿ ಕಟ್ಟಿರ್ತಕ್ಕಂಥದ್ದು, ಬುದ್ಧರ ಹೆಸರಿನಲ್ಲಿ ಕಟ್ಟಿರ್ತಕ್ಕಂಥ ಸಂಸ್ಥೆಗಳೆಲ್ಲವೂ ಕೂಡ ಮುಚ್ಚೋಗಿದೆ. ಅಂದರೆ ಅವ್ರು ಕಟ್ಟಿರ್ತಕ್ಕಂಥದ್ದು ಯಾವುದೇ ಗುರಿ ಇಲ್ಲದ ಸಂಸ್ಥೆಗಳನ್ನ ಕಟ್ಟಿ ಇವತ್ತು ಆರ್ಥಿಕವಾಗಿ ಕೂಡ ಬೆಳೀಲಿಕ್ಕಾಗಲಿಲ್ಲ, ಶೈಕ್ಷಣಿಕವಾಗಿ ಕೂಡ ಬೆಳೀತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಲಿಲ್ಲ. ಮತ್ತು ಎಲ್ಲಿ ಸ್ವಾರ್ಥತೆ ಇರ್ತದೆ ಆ ಸಮುದಾಯ ಮತ್ತು ಸಮುದಾಯದ ಮುಖಂಡರುಗಳು ಅದನ್ನು ಗಟ್ಟಿಗೊಳಿಸಲಿಕ್ಕೆ ಸಾಧ್ಯವಿಲ್ಲ. ಆ ಗಟ್ಟಿಗೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ಸ್ವಾರ್ಥತನವನ್ನು ಬಿಡಬೇಕಾಗಿರ್ತಕ್ಕಂಥದ್ದು ಮೊದಲನೇದು. ಮತ್ತು ಯಾವುದೇ ಆಸೆ ಆಕಾಂಕ್ಷೆಗಳನ್ನ ಇಟ್ಕೋಬಾರ್ದು. ಸಂಸ್ಥೆಗಳನ್ನ ಉದ್ಧಾರ ಆಗಬೇಕು ಅಂತೇಳಿದರೆ ಈ ಸಂಸ್ಥೆಯಿಂದ ನನಗೇನು ಅಂತಕ್ಕಂಥ ಮನಸ್ಥಿತಿ ಯಾರಿಗೂ ಕೂಡ ಇರಬಾರ್ದು. ಸಂಸ್ಥೆ ಸಮುದಾಯಕ್ಕೆ ಕೆಲಸ ಮಾಡಬೇಕು ಹೊರತು ನನ್ನ ವೈಯಕ್ತಿಕವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ಆ ಸಂಸ್ಥೆ ಉದ್ಧಾರ ಆಗಿಲ್ಲ ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಏನು ನನ್ನ ಪಕ್ಕದಲ್ಲಿ ಕುಂತಿರ್ತ ಗೆಳೆಯ ತುಮ್ಲ ರಾಮಣ್ಣ ಭಾಳಷ್ಟು ವರ್ಷಗಳ ಕಾಲ ನನ್ನ ಜೊತೆಲಿದ್ದಂಥವನು, ಅವನ ಆಸೆಯೂ ಕೂಡ ಆಗಿತ್ತು. ಭಾಳಷ್ಟು ದಿನ ನನ್ನ ಜೊತೆ ಚರ್ಚೆ ಮಾಡೋಂಥ ಸಂದರ್ಭದಲ್ಲಿ ಒಂದು ಸಂಸ್ಥೆಯನ್ನು ಕಟ್ಟಬೇಕು ಅಂತೇಳಿ ಚಿಕ್ಕ ವಯಸ್ಸು ಚಿಕ್ಕದಾದರೂ ಕೂಡ ಒಂದು ಗುರಿ, ಒಂದು ಚಿಂತನೆ ಇದೆಯಲ್ಲ, ಅದು ಭಾಳ ದೊಡ್ಡತನ. ಇವತ್ತು AVSS ಸಂಸ್ಥೆ 14-15 ವರ್ಷದಲ್ಲಿ ಒಂದು ಹೊಸ ತಿರುವನ್ನು ಇಡೀ ರಾಜ್ಯದಲ್ಲಿ ಪಡ್ಕೊಂಡಿರ್ತಕ್ಕಂಥದ್ದು ನನ್ನ ಒಂದು ಹತ್ತಿರದಿಂದ ನೋಡಿರ್ತಕ್ಕಂಥದ್ದು. ನಾನು ಕೂಡ ಆ AVSS ಸಂಸ್ಥೆಯ ಒಂದು ಭಾಗವಾಗಿ ನಾನು ಕೆಲಸವನ್ನು ಮಾಡ್ತಿರ್ತಕ್ಕಂಥ ನಿರ್ವಹಿಸ್ತಿದ್ದೀನಿ. ಇವತ್ತು ಅದು ಆರ್ಥಿಕವಾಗಿ ಇವತ್ತು ಯಾವ ಚಿಂತನೆ ಇಟ್ಟಿರ್ತೋ ಅದಾಗಿದೆ. ಮತ್ತು ನಮಗೆ ಇದ್ದಂಥದ್ದು ಒಂದು ಶಿಕ್ಷಣ ಸಂಸ್ಥೆ ಬೇಕಾಗಿತ್ತು. ನಮಗೆ ಮನೆ ಕಟ್ಬೋದು, ಆಸ್ತಿ ಸಂಪಾದನೆ ಮಾಡ್ಬೋದು. ಆದರೆ ನಮ್ಮಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಈ ಶೋಷಿತ ಸಮುದಾಯ ಅಂದರೆ ಅಂಬೇಡ್ಕರ್ ರೈಟ್ಸ್ಗೆ ಎಲ್ಲೂ ಕೂಡ ಇವತ್ತು ಶಿಕ್ಷಣ ಸಂಸ್ಥೆ ಇಲ್ಲ. ಇವತ್ತು ಮೈಸೂರು ನಗರದಲ್ಲಿ ನಾವೊಂದು ಲಾ ಕಾಲೇಜು ಸೀಟ್ ಬೇಕು, ನಮ್ಮ ಮಕ್ಕಳು ಇವತ್ತು ಅತಿ ಹೆಚ್ಚು ಒಂದು ಕಾನೂನನ್ನು ವಿದ್ಯಾಭ್ಯಾಸ ಮಾಡಬೇಕು ಅಂತೇಳಿದ್ರೆ ನಮಗೆಲ್ಲೂ ಕೂಡ ಮೈಸೂರು ಜಿಲ್ಲೆಯಲ್ಲಿ, ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದು ಲಾ ಕಾಲೇಜ್ ಇರಲಿಲ್ಲ. ಇವತ್ತು ಅಂಥ ಒಂದು ಲಾ ಕಾಲೇಜ್ ಇವತ್ತು ನಮ್ಮ AVSS ಸಂಸ್ಥೆ ಮಾಡಿದೆ ಅಂತ ಹೇಳಿದ್ರೆ ಭಾಳ ಹೆಮ್ಮೆ ನನಗೆ. ಅದು ಮುಂದೊಂದು ದಿನ ಅದು ಎಮ್ಮರವಾಗ್ತದೆ. ಯಾಕಂದರೆ ಭಾಳಷ್ಟು ಕೇಳ್ತಾಯಿದ್ರು ಸ್ನೇಹಿತರು ಬಂದಿರತಕ್ಕಂಥವ್ರು, ಇಡೀ ರಾಜ್ಯದಲ್ಲಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ 30-31 ಸಾವಿರ ಈಗಾಗಲೇ ನನಗೆ ಗೊತ್ತಿರೋ ಅದಕ್ಕೂ ಅಧಿಕವಾಗಿರ್ಬೋದು ಮೆಂಬರ್ಸ್ ಆಗಿದ್ದಾರೆ AVSS ಸಂಸ್ಥೆ. ನಾವು ಅದನ್ನು ಲಕ್ಷಕ್ಕೆ ರೀಚ್ ಮಾಡಬೇಕು ಅನ್ನೋದು ಆಸೆ ಇದೆ. ಲಕ್ಷಕ್ಕೆ ರೀಚ್ ಮಾಡಿದ್ರೆ ಅದರ ತನವನ್ನು ತಾನೇ ಅದು ಪಡ್ಕೊಳ್ತದೆ. ಇವತ್ತು ನಾವು ಒಂದು ಸಂಸ್ಥೆ, ಇದು ನ್ಯಾಷನಲ್ ಬ್ಯಾಂಕ್ಗಳಿಗೆ ಬೇರೆ ಬೇರೆಗೆ ನಾವು ಅಡಾಪ್ಟ್ ಆಗಬೇಕು ಅಂತೇಳಿದ್ರೆ ನಮ್ಮದು ಲಕ್ಷವನ್ನು ರೀಚ್ ಮಾಡಬೇಕು ನಮ್ಮ AVSS ಸಂಸ್ಥೆ. ಅದಕ್ಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತೇಳಿದ್ರೆ, ಯಾರೂ ಕೂಡ ಇಲ್ಲಿ ಸ್ವಾರ್ಥತನ, ಇಡೀ ಸಮುದಾಯ ಡೆವಲಪ್ಮೆಂಟ್ ಆಗಬೇಕಾದ್ರೆ ಒಬ್ಬರಿಂದ ಒಬ್ಬರಿಗೆ ಅದು ರೀಚ್ ಆದರೆ ಮಾತ್ರ ಈ ಸಂಸ್ಥೆ ಉನ್ನತ ಮಟ್ಟಕ್ಕೆ ಹೋಗುತ್ತೆ. ಮತ್ತು ಈ ಸಂಸ್ಥೆ ಯಾವತ್ತೂ ಕೂಡ ಕೆಳಗೆ ಬರೋದಿಲ್ಲ ಅಂತಕ್ಕಂಥದ್ದು ನನಗೆ ಆಸೆ ಇದೆ. ನನ್ನ ಹೆಸರು ತುಮ್ಲ ರಾಮಣ್ಣ ಅಂತೇಳಿ, AVSS ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ. AVSS ಅಂದರೆ ಅಂಬೇಡ್ಕರ್ ವಿವಿಧೋದ್ದೇಶ ಸಹಕಾರ ಸಂಘ ಅಂಥೇಳಿ, ಇದೊಂದು ಆರ್ಥಿಕ ಸಂಸ್ಥೆ. ಈ ಆರ್ಥಿಕ ಸಂಸ್ಥೆ ಪ್ರಾರಂಭ ಆಗಿದ್ದು 2012 ಟಿ ನರಸೀಪುರ ಮೈಸೂರು ತಾಲೂಕಿನ ಕಾರ್ಯಕ್ಷೇತ್ರ ಮಾಡ್ಕೊಂಡು ಇದು ಪ್ರಾರಂಭ ಆಯಿತು. ಇವತ್ತು ಇದರ ಕಾರ್ಯಕ್ಷೇತ್ರ ಇಡೀ ಕರ್ನಾಟಕ ರಾಜ್ಯಾದ್ಯಂತ ವಿಸ್ತಾರ ಆಗಿದೆ. ಸೊ ಇದು ಪ್ರಾರಂಭ ಆಗಿದ್ದು ಸ್ಟಾರ್ಟಿಂಗ್ ಟಿ ನರಸೀಪುರದಲ್ಲಿ 447 ಜನ ಷೇರುದಾರರಿಂದ ಪ್ರಾರಂಭ ಆಗಿ ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 28,000ಕ್ಕೂ ಅಧಿಕ ಜನ ಷೇರುದಾರರು ಈ ಒಂದು ಸಹಕಾರ ಸಂಘದಲ್ಲಿ ಸದಸ್ಯತ್ವವನ್ನು ಪಡೆದು ಸುಮಾರು 28 ತಾಲೂಕುಗಳಲ್ಲಿ ಇದರ ಕಾರ್ಯಚಟುವಟಿಕೆ ನಡೀತಾ ಇದೆ. ಸುಮಾರು ಇಲ್ಲಿವರೆಗೂ ಸುಮಾರು 27 ಕೋಟಿವರೆಗೂ ಇದರ ವಹಿವಾಟು ನಡೆದಿದೆ. ಸುಮಾರು ಒಂದು 5-6 ಸಾವಿರ ಜನ ಇದರ ಲಾಭ, ಇದು ಸಾಲ ಸೌಲಭ್ಯವನ್ನು ಪಡೆದಿದ್ದಾರೆ. ಮತ್ತು 3,000 ಜನಕ್ಕೂ ಅಧಿಕ ಜನ ಯಶಸ್ವಿನಿ ಕಾರ್ಡನ್ನು ಪಡೆದಿದ್ದಾರೆ. ಮತ್ತು ಇದರಲ್ಲಿ ಸ್ವಂತ ಉದ್ಯೋಗ ಮಾಡಲಿಕ್ಕೆ ಬೇಕಾದಂಥ ಸಾಲ ಸೌಲಭ್ಯವನ್ನು ಪಡೆದಿದ್ದಾರೆ. ಎಜುಕೇಷನ್ ಸಂಬಂಧಪಟ್ಟಂಥ ಸಾಲ ಸೌಲಭ್ಯ ಪಡೆದಿದ್ದಾರೆ. ಅದೇ ರೀತಿ ಬೇರೆ ಸರ್ಕಾರದಿಂದ ಸಿಗುವ ಕೋಆಪರೇಟಿವ್ ಇಲಾಖೆಯಿಂದ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು
ಈ ಒಂದು ಸಹಕಾರ ಮತ್ತು ಆರ್ಥಿಕ ಸಂಸ್ಥೆ ಪರ್ಟಿಕ್ಯುಲರಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರಿಗೆ ಆರ್ಥಿಕ ಸಾಕ್ಷರತೆಯನ್ನು ಮೂಡಿಸಬೇಕು ಮತ್ತು ಬಾಬಾ ಸಾಹೇಬರ ಆಶಯದ ಒಂದು ಸಮಾಜವಾಗಿ ಇದು ನಿರ್ಮಾಣ ಆಗಬೇಕು ಅನ್ನೋ ಉದ್ದೇಶದಿಂದ ಇದು ಪ್ರಾರಂಭ ಆಗಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇದು ಉತ್ತಮವಾಗಿ ಬೆಳೀತಾ ಇದೆ. ಮತ್ತು ಕರ್ನಾಟಕ ರಾಜ್ಯಾದ್ಯಂತ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನ ಈ ಒಂದು AVSSಗೆ ಅಂಬೇಡ್ಕರ್ ವಿದ್ಯಾರ್ಥಿ ಸಹಕಾರ ಸಂಘಕ್ಕೆ ಸದಸ್ಯರುಗಳಾಗೋದ್ರ ಮುಖಾಂತರ ಇದರಿಂದ ಸಿಗೋ ಸೌಲಭ್ಯಗಳನ್ನ ತಾವು ಪಡ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊತೀನಿ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.